ಹಾಯ್ ಫ್ರೆಂಡ್, ನಾನು ರೂಪ ಮಾತಾಡ್ತಿರೋದು. 3 ತಿಂಗಳು ಬೆಳೆ ಹೋಗಿ 4 ತಿಂಗಳು ಬೆಳೆ ಆಗೈತಿ ಈ ಜೋಳ. ಅದು ಒಂದೊಂದು ಬಿಡೋ ಬದಲು ಎರಡೆರಡು ತೆನೆ ಬಿಟ್ಟೈತಿ ಜೋಳದ ತೆನೆ. ಇದು ಈ ಥರ ಜೋಳದ ತೆನೆ ಬಿಟ್ಟೈತಿ. ಇನ್ನೂ 1 ತಿಂಗಳಾದರೂ ನಾವು ನೀರು ಇದಕ್ಕೆ ಬಿಡಲೇಬೇಕು, ಇಲ್ಲ ಅಂದರೆ ಆಗಲ್ಲ. ನೀರು ಬಿಟ್ಟಿಲ್ಲ ಅಂದರೆ ಎಲ್ಲ ಒಣಗೋಗುತ್ತೆ. ಒಂದೊಂದು ಗಿಡದಲ್ಲಿ ಎರಡೆರಡು ತೆನೆ ಆಗಿದೆ. ಈ ಥರ ಆಗೈತೆ. ಯಾವ ಜೋಳ ಅಂತಲೇ ಗೊತ್ತಿಲ್ಲ. ಇದು ಯಾವಾಗ ದಪ್ಪ ಆಗುತ್ತೋ ಏನು ಕತೆನೋ ಒಂದು ಅರ್ಥ ಆಗ್ತದೆ. ನೀರು ಇವಾಗ ಹಾಯಿಸ್ತಾ ಇದ್ವಿ. ಬೇಸಿಗೆ ಟೈಮಲ್ಲಿ ನೀರು ಜಾಸ್ತಿ ಬೇಕು, ಅದಕ್ಕೋಸ್ಕರವ ಮಾಡ್ತಾ ಇದ್ದೀವಿ. ಈಗ ಹಾಕಿರೋ ಆ ಕಡೆ ಬರ್ತಾವ, ನೀರು ಅಲ್ಲಿ ಬರ್ಬೋದು, ಕೇಳ್ಬೋದು. ಎಲ್ಲ ನೆಂದೋಯ್ತು ನೀರು. 3 ತಿಂಗಳು ಮೇಲೈತೆ, ಆದರೂ ಇನ್ನೂ ತೆನೆ ಇವು ದಪ್ಪ ಆಗಿಲ್ಲ. ಎರಡೆರಡು ತೆನೆ ಬಂದೈತಿ. ಎರಡು ತೆನೆ ಬಂದು ಇವಾಗ ಹಿಂಗಾಗಿ. ಯಾವ್ದು ಇದ ಫುಲ್ಲು ಜಾಯಿಂಟ್ ಆಯ್ತಲ್ಲ ಅದ. ಎಲ್ಲಿಗೆ ಎಳ್ಕೊಳ ಸಾಕಾ ನೋಡಿ ಫ್ರೆಂಡ್, ಪೈಪೆಲ್ಲ ಎಳಿಬೇಕು. ಇಲ್ಲ ಅಂದರೆ ಎಲ್ಲಿ ಹಾಕಿದ್ರ ನೀರು ಆ ಕಡೆ ಕೋತೈತಾ ಎಲ್ಲ ಬಿದ್ದೋಯ್ತಿ. ಅದ್ರಲ್ಲಿ ಬೇರೆ ಹಂದಿ ಕಾಟ್ ಬೇರೆ. ನಾವು ಹಂದಿ ಬೇರೆ ಬಂದು ಎಲ್ಲನೂ ಹೆಸರು ಎಲ್ಲನೂ ಈ ತೆನೆ ಎಲ್ಲನೂ ತಿಂದ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ ಫ್ರೆಂಡ್. ನೋಡಿ ಎಲ್ಲ ಎರಡೆರಡು ತೆನೆ ಬಂದೈತಿ. ಹಿಂಗೆ ಎಲ್ಲ ಹಾಳು ಮಾಡಿ ಹಾಕೋಗಿ ಮಧ್ಯದಲ್ಲೆಲ್ಲ ಫುಲ್ಲು ಹಂದಿ ಬಂದು ಎಲ್ಲನೂ ಕಿತ್ತಾಕಿ ಹೋಗಿದ್ದಾವೆ. ಹಸಿವಲ್ವ ಇವು, ಸ್ವೀಟ್ ಇರ್ತಲ್ಲ ಇವಾಗ ಜೋಳದ ತೆನೆ ಇದು, ಅದನ್ನು ಹಂಗೆ ತಿನ್ನಲ್ಲ ಜಾಸ್ತಿ, ಹಂಗೆ ಸ್ವಲ್ಪ ತಿಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ತವೆ. ಅದಕ್ಕೋಸ್ಕರ ನಾವಿಲ್ಲೇ ಅದನ್ನ ಕಾಯ್ಕೊಂಡು ಇಲ್ಲೇ ಕೂರ್ಕೋಬೇಕು, ಇಲ್ಲಾಂದರೆ ಪಟಾಕಿ ಹಾರಿಸ್ಬೇಕು. ಓಕೆ, ಹೋಗಲ್ಲ ಇಲ್ಲ ಅಂದರೆ ಅವು ಪಟಾಕಿ ಹೊಡೆದ್ರೆ ಹೋಗ್ತವೆ, ಸೌಂಡ್ ಆಗುತ್ತಲ್ಲ. ಹಾಗಾಗಿ ಪಟಾಕಿ ಹೊಡಿಲಿಲ್ಲ ಅಂದರೆ ಅವು ಹೋಗೋದೇ ಇಲ್ಲ. ಮಧ್ಯ ಸೇರ್ಕೊಂಡಿರ್ತವೆ, ನಮಗೆ ಕಾಣಿಸೋದೇ ಇಲ್ಲ. ಹಾಗಾಗಿ ಇವಾಗ ನೀರು ಬೀಳ್ತಾ ಐತೆ. ಇವಾಗ ಅದು ಪೈಪು ಚಿಕ್ಕ ನೀರು ಬೀಳ್ತೈತೆ. ನೀರು ಪೈಪ್ ಒಳಗಡೆ ಇವಾಗ ಕಾಣಿಸ್ತಿದೆಯಾ? ಬಿಸಿಲಲ್ವಾ, ಕಾಣಿಸ್ತಾ ಇಲ್ಲ. ಅದೆಲ್ಲ ಒಂದು ಆಲೂಗೆಡ್ಡೆ ಬೇರೆ ಹುಟ್ಟೈತಿ ಮಧ್ಯದಲ್ಲಿ. ಆಲೂಗೆಡ್ಡೆ ಹಾಕಿದ್ವಲ್ಲ, ಹಾಗಾಗಿ ಅದೆಲ್ಲ ಒಂದು ಉಕ್ಕಂಡೈತಿ. ಅಲ್ಲೊಂದು ಇರಂಗೈತಿ ಆಲೂಗೆಡ್ಡೆ ಗಿಡ, ಅಲ್ಲೊಂದು ಐತಿ. ನೀರು ಬೀಳ್ತಾ ಐತಿ, ಹೆಂಗೆ ಬೀಳ್ತಾ ಐತಿ ಅಂತ. ಪನ್ನೀರು ನೀರು ಬೀಳ್ತಾ ಐತಿ. ಅವಾಗೆಲ್ಲ ಹೋಗ್ತಾ ಐತಿ. ಎಲ್ಲ ಈ ಥರ ಮಾಡಿಬಿಟ್ಟಿದ್ವಿ. ಅಲ್ಲೊಂದು ಪೈಪ್ ಚಿಕ್ಕದು, ಅದೊಂಥರ ಸಣ್ಣ ಇದ್ರಲ್ಲಿ ಬರುತ್ತೆ. ಅದು ದೊಡ್ಡದು ಸ್ವಲ್ಪ ನೀರು ಬೀಳ್ತಾ ಕಾಣಿಸ್ತಿದೆಯಾ? ಬೀಳ್ತೈತೆ. ಈ ಥರ ಡೈಲಿ ನೀರು ಬಿಡಲೇಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅಲ್ಲೊಂದು ಎಲೆ ಹಾಕಿದ್ವಿ, ಎಲೆ ಅಂಬು ಹಾಕಿದ್ವಿ. ಅದು ಇಷ್ಟುದ ಚಿಕ್ಕ ಇದು ಸಪೋಟು ಮರ ಸಸಿ ತಂದು ಹಾಕಿದ್ವಿ. ಸಪೋಟ ಸಸಿ ಹಾಕಿದ್ವಿ. ಇದು ಹಾಗಲಕಾಯಿ, ಇದು ಅದು ವಿಳ್ಯದ ಎಲೆ ನೋಡಿ ಆ ಥರ ಮೇಲೆ ಚಿಕ್ಕ. ಇದಕ್ಕೆ ಒಂದು ಚಪ್ಪರ ಅಂತ ಹಾಕಿರ್ತೀವಿ, ಇದ್ರ ಮೇಲೆ ಹೊತ್ಕೊಳ್ಳಿ ಅಂತ. ಇವಾಗೆಲ್ಲ ಮೇಲೆ ಬಂದು ಹೊತ್ಕೊತಾ ಇದ್ದೀವಿ ಎಲೆ. ಅಲ್ಲಿ ಒಂದು ಎಳ್ಳೆಕಾಯಿ ಗಿಡ, ಉಪ್ಪಿನಕಾಯಿ ಮಾಡ್ತೀವಲ್ಲ ಆ ಥರ ಗಿಡ ತಂದು ಹಾಕಿದ್ದೀವಿ. ಅದು ಇದೆ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆ ಎಲ್ಲಿ ಗಿಡ.
ಎರ್ಲಿ ಗಿಡ ಇದೆ. ಜೋಳದ ಪಕ್ಕ ಇದೆಯಲ್ಲ ಅದು ಕಾಣಿಸ್ತಿಲ್ಲ ಸರಿ ಇಷ್ಟೇ. ಅದು ನಿಂಬೆ ಗಿಡ, ಆದರೆ ನಿಂಬೆಕಾಯಿ ಒಂದು ಬಿಟ್ಟಿಲ್ಲ, 2-3 ವರ್ಷ ಐತೆ. ಅದಕ್ಕೇನು ಪರಿಹಾರನೇ ಗೊತ್ತಾಗ್ತಿಲ್ಲ. ನಿಂಬೆಹಣ್ಣು ಬಿಟ್ಟೇ ಇಲ್ಲ ಒಂದು. ಅದು ವಿಳೆದೆಲೆ ಹೆಂಗೆ ಅದು ಎಲೆ, ಮನೇಲಿ ಎಲೆ ಇರಬೇಕು. ಎಷ್ಟು ಚೆನ್ನಾಗೈತೆ ಎಲೆ, ಸೂಪರಾಗೈತೆ. ಇದು ನಾಟಿ ಎಲೆ ಅನಿಸುತ್ತೆ, ಮೋಸ್ಟ್ಲಿ ಚಿಕ್ಕ ಚಿಕ್ಕದಾಗಿ ಬಂದೈತೆ. ಇದಾದರೆ ಫಾರಮ್ ಆದರೆ ದೊಡ್ಡ ಕೊಗ್ಲಿಗೆ ಬರುತ್ತೆ. ಇದು ಫಾರಮ್ ಅಲ್ಲ, ನಾಟಿ ಎಲೆ. ಇದು ವಿಳ್ಯದೆಲೆ ಎಲೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಇದು ಸುಮ್ಮನೆ ಏನಾದ್ರು ಇದ್ದಿದ್ರೆ ಹಾಕೋಬೋದಾಯ್ತು ಇವಾಗ, ಅಡಿಕೆ ಇದ್ದಿದ್ರೆ. ನೋಡಿ ವಿಳ್ಯದೆಲೆ ಇದಕ್ಕಂದು ಈ ಥರ ಕಟ್ಟಿದ್ದೀವಿ, ಬೇಲಿ ಥರ ಮಾಡಿ ಕಟ್ಟಿದ್ದೀವಿ. ಈ ಥರ ಆಗಿದೆ.